ओम गुरु ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। गुरुवे सर्वलोकानां विशुजे भवरोगिणां निधये सर्वविद्यानां दक्षिणामूर्तये नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्री गुरवे नमः। शङ्करं शङ्कराचार्यं केशवं बादरायणं सूत्र भाष्य कृतं वंदे भगवन्तं पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं सद्गुरुचरणारविन्दाभ्यो नमः। ओं गणानां त्वा गणपतिगं हवामहे कविं कवीनामुपमश्रवस्तमं ज्येष्ठराजं ब्रह्मणान् ब्रह्मणस्पद आनश्टन्वन्नोतिभिस्सेदसादनं श्रीमहागणाधिपतये नमः। प्रणो देवी सरस्वती वाजे एवद्वाजने एवते धेनाम वित्रवत वाग्देव्यै नमः। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय मङ्गलम्। मङ्गलं कौसलेन्द्राय महनीय गुणात्मने चक्रवर्तितनूजाय सार्वभौमाय मङ्गलम्। वेद वेदान्त वेद्याय मेघश्यामलमूर्ते पुंसां मोहन रूपाय पुण्यश्लोकाय मंगलम्। इष्ट देवता कुल देवता भूनीला समेत श्री लक्ष्मी वेंकटेश्वर स्वामी देवता ಚರಣಾರವಿಂದಾಭ್ಯೋ ನಮಃ। ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡುತ್ತಾ ಇವತ್ತಿನ ಈ ಭಾಗವನ್ನು ನಾವು ಆರಂಭ ಮಾಡೋಣ। ಸಭೆಗೆ ನಮಸ್ಕಾರ। ಹೋದ ಒಂದು ಭಾಗದಲ್ಲಿ ನಾವು ಚೈತನ್ಯ ಕುಸುಮ ಪ್ರಿಯ ಅನ್ನುವಂತಹ ನಾಮವನ್ನು ನಾವು ಹೇಳಿದ್ದುಂಟು। ಆ ಚೈತನ್ಯ ಕುಸುಮ ಪ್ರಿಯ ಅಂತ ಹೇಳಿದಾಗ 8 ರೀತಿಯಾಗಿರ್ತಕ್ಕಂತಹ ಪುಷ್ಪಗಳು ಆ ಜಗನ್ಮಾತೆಗೆ ಇಷ್ಟ ಅನ್ನೋ ಮಾತನ್ನು ನಾವು ಹೇಳಿದ್ವಿ। ಅವುಗಳಲ್ಲಿ ಅಹಿಂಸಾ ಪುಷ್ಪ, ಇಂದ್ರಿಯ ನಿಗ್ರಹ ಪುಷ್ಪ, ಶಾಂತಿ ಪುಷ್ಪ, ದಯಾ ಪುಷ್ಪ, ಜ್ಞಾನ ಪುಷ್ಪ, ತಪ ಪುಷ್ಪ, ಸತ್ಯ ಪುಷ್ಪ ಮತ್ತೆ ಭಾವ ಪುಷ್ಪ ಅನ್ನುವಂತಹ ನಾಮವನ್ನು ಹೇಳಿ ಇವೆಲ್ಲ ರೀತಿಯ ಪುಷ್ಪಗಳು ಜಗನ್ಮಾತೆಗೆ ಇಷ್ಟ ಅನ್ನುವಂತಹ ಮಾತನ್ನ ಹೇಳಿ ನಿಲ್ಲಿಸಿದ್ವಿ। ಇವತ್ತಿನ ನಾಮ ಸದೋದಿತ ಅಂತ ಹೇಳಿ ನೋಡಿ। ಉದಯ ಉದಿತ ಅಂತಂದಾಗ ನಮಗೆ ಜ್ಞಾಪಕ ಬರುತ್ತೆ ಅಂದ್ರೆ ಉದಯಿಸ್ತಕ್ಕಂಥದ್ದು ಅನ್ನುವಂಥ ಮಾತು ಜ್ಞಾಪಕ ಬರುತ್ತೆ। ಸದಾ ಉದಿತ ಅಂತಂದಾಗ ಯಾವಾಗಲೂ ಕೂಡ ಅಸ್ತವೇ ಇಲ್ಲದೇ ಇರತಕ್ಕಂತಹವಳು। ಈಗ ಸೂರ್ಯ ಹುಟ್ಟುತ್ತಾನೆ, ಒಂದು ಪ್ರದೇಶದಲ್ಲಿ ಹುಟ್ಟುತ್ತಾನೆ, ಇನ್ನೊಂದು ಪ್ರದೇಶದಲ್ಲಿ ಮುಳುಗ್ತಾನೆ। ಹಾಗಾಗಿ ಭೂಮಿಯ ಮೇಲೆ ಹಗಲು ರಾತ್ರಿಗಳು ಏರ್ಪಾಡಾಗ್ತಾ ಇದೆ। ಆದರೆ ಜಗಜ್ಜನನಿ ಆಗಿರ್ತಕ್ಕಂತಹ ಈ ಲಲಿತಾ ಮಹಾ ತ್ರಿಪುರ ಸುಂದರಿ ಯಾವಾಗಲೂ ಕೂಡ ಉದಯಿಸಿರ್ತಕ್ಕಂಥವಳು, ಯಾವುದೇ ಅಸ್ತ ಇಲ್ಲದೆ ಇರತಕ್ಕಂತಹ ಆ ದಿವ್ಯ ಚೈತನ್ಯ ಆ ದೇವಿ ಲಲಿತಾ ತ್ರಿಪುರ ಸುಂದರಿ। ಹಾಗೆ ಈ ಒಂದು ವಿಚಾರವನ್ನು ನಾವು ಏನು ಹೇಳ್ತಾ ಇದ್ದೀವಿ ಇಲ್ಲಿ ಅಂತಾರೆ, ಯಾವ ರೀತಿಯಾಗಿ ಆ ಉದಯಿಸಿರ್ತಕ್ಕಂಥವಳು ಇದ್ದಾಳೆ ಅಂದ್ರೆ ಅತ್ಯಂತ ಉತ್ಕೃಷ್ಟ ಸ್ಥಿತಿಯಲ್ಲಿರ್ತಕ್ಕಂಥದ್ದು। ಇಲ್ಲಿ ಸದೋದಿತ ಅಂತಂತಂದ್ರೆ ಯಾವಾಗಲೂ ಕೂಡ ಉತ್ಕೃಷ್ಟ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಅನ್ನೋ ಮಾತನ್ನ। ಆಮೇಲೆ ನಾವು ಈಗಾಗಲೇ ಹಲವಾರು ಸತಿ ಹೇಳ್ಬಿಟ್ಟಿದ್ದೀವಿ, ಸೂರ್ಯ ಮಂಡಲದಲ್ಲಿ ಅಂತರ್ಗತಳಾಗಿ ಇದ್ದುಕೊಂಡು ಆ ಸೂರ್ಯನಿಗೆ ಚೈತನ್ಯವನ್ನ ಕೊಟ್ಟು ಆ ಸೂರ್ಯನಿಂದ ಬರ್ತಕ್ಕಂತಹ ಆ ಒಂದು ನಾನಾ ವಿಧವಾಗಿರ್ತಕ್ಕಂತಹ ಶಕ್ತಿಗಳು ಆ ರೂಪದಲ್ಲಿ ಅವಳು ನಮ್ಗೆಲ್ಲ ಒದಗಿಸ್ತಿದ್ದಾಳೆ ಅನ್ನೋ ಮಾತನ್ನ ನಾವು ಹಿಂದೆ ಹೇಳಿದ್ವಿ। ಹಾಗೆ ಸದೋದಿತ ಅಂತ ಅಂದುವಾಗ ಸೂರ್ಯ ಮುಳುಗ್ತಾನೆ, ಉದಯಿಸ್ತಾನೆ ಅಂದಾಗ ಜಗನ್ಮಾತೆಗೆ ಆ ರೀತಿಯಾಗಿರ್ತಕ್ಕಂಥದ್ದು ಯಾವುದು ಇಲ್ಲ ಅನ್ನುವಾಗ ನೋಡಿ, ಯಾತಕ್ಕೆ ಅಂತಂದರೆ ರಾತ್ರಿ ಹೊತ್ತು ನಮಗೆ ಸೂರ್ಯ ಬೇಕು ಅಂತಂದ್ರೆ ಸೂರ್ಯ ಸಿಗೋದಿಲ್ಲ। ಆದ್ರೆ ಜಗನ್ಮಾತೆಯನ್ನ ಧ್ಯಾನ ಮಾಡೋದಿಕ್ಕೆ ನಮಗೆ ಯಾವುದೇ ಹೊತ್ತು ಗೊತ್ತು ಅಂತ ಏನೂ ಇಲ್ಲ। ರಾತ್ರಿ ಮಲಗಿರ್ತೀವ, ಅವಳನ್ನ ಧ್ಯಾನ ಮಾಡ್ಬೇಕು ಅಂತ ಅನ್ಸುತ್ತಾ ಮಲಕೊಂಡೆ ಅಮ್ಮ ಅಂತಂದ್ರೂ ಅದಕ್ಕೇನು ಇದಿಲ್ಲ। ಭಕ್ತಿಯಿಂದ ಅವಳನ್ನ ಯಾವುದೇ ಹೊತ್ತಿನಲ್ಲಿ ನೆನೆಸ್ಕೊಂಡ್ರು ಕೂಡ ಅವಳು ಚೈತನ್ಯ ರೂಪಿಣಿ ನಮ್ಮಲ್ಲೇ ಇರೋದ್ರಿಂದ ನಮ್ಮ ಹೃದಯದಲ್ಲಿ ಅವಳು
ಇರೋದ್ರಿಂದ ಆ ಒಂದು ಚೈತನ್ಯ ನಮಗೆ ಆಶೀರ್ವಾದವನ್ನು ಮಾಡುತ್ತೆ, ಸದಾ ಬೆಳಕನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ವಿಚಾರ ಏನು ಅಂತಂದ್ರೆ, ಪ್ರತಿ ಸರ್ತಿ ಕೂಡ ಯಾವಾಗ ನಾವು ಆ ದೇವಿಯನ್ನು ನೋಡಬೇಕು, ಆ ದೇವಿಯ ದರ್ಶನ ಮಾಡಬೇಕು ಅಂದಾಗ ಭಕ್ತಿ ಬೇಕು ಅನ್ನೋ ಮಾತನ್ನ. ಹಾಗಾಗಿ ಬರೀ ನಾಮ ಸ್ಮರಣೆಯಿಂದಾನೇ ಆ ಭಗವಂತನ ಸಾನ್ನಿಧ್ಯವನ್ನ ಪಡಿಬಹುದು ಅನ್ನೋ ಮಾತನ್ನು ಹೇಳ್ತಾ, ಚೈತನ್ಯ ರೂಪದಲ್ಲಿರ್ತಕ್ಕಂತಹ ಆ ತಾಯಿನೇ ಸದೋದಿತ. ಹಾಗಾಗಿ ಈ ಒಂದು ವಿಚಾರವನ್ನ ಮೈತ್ರೇಯ ಉಪನಿಷತ್ತಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಹೃದಯಾಕಾಶೆ ಚಿತಾದಿತ್ಯ ಸದಾ ಭಾಸತಿ ಭಾಸತಿ ನಾಸ್ತಮೇತಿ ನ ಚೋದೇತಿ ಕಥಂ ಸಂಧ್ಯಾ ಉಪಾಸ್ಮಹೇ ಅಂತ. ಹೃದಯ ಅಂತಕ್ಕಂತಹ ಆಕಾಶದಲ್ಲಿ ಹಗಲಿನಲ್ಲೂ ರಾತ್ರಿಯಲ್ಲೂ ಕೂಡ ಪ್ರಕಾಶಿಸ್ತಿರ್ತಾಳೆ ಅನ್ನೋ ಮಾತನ್ನ ಒತ್ತಿ ಒತ್ತಿ ಹೇಳ್ತಾರಂತೆ ಇಲ್ಲಿ. ಹಾಗಾಗಿ ಆ ಜಗನ್ಮಾತೆಗೆ ಉದಯ ಅಸ್ತ ಅಂತಕ್ಕಂಥದ್ದು ಯಾವುದು ಇಲ್ಲ, ಸರ್ವದಾ ಅವಳು ಪ್ರಕಾಶಮಾನವಾಗಿ ಇರ್ತಕ್ಕಂಥವಳು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಮುಂದಿನ ನಾಮ ಸದಾ ತುಷ್ಟ. ನೋಡಿ ಏನಾಗತ್ತೆ ಅಂತಂದ್ರೆ, ಇಲ್ಲಿ ಉದಿತ ಅಂತಂದಾಗ ಸದಾ ವೇಳೆಯಲ್ಲೂ ಕೂಡ ಪ್ರಕಾಶಮಾನವಾಗಿರ್ತಾಳೆ, ಪ್ರಕಾಶಿಸ್ತಿರ್ತಾಳೆ ಅನ್ನೋ ಮಾತನ್ನ ನಾವು ಇಲ್ಲಿ ಹೇಳಿದ್ವಿ. ಸದಾ ತುಷ್ಟ, ಯಾವಾಗಲೂ ಕೂಡ ಅವಳು ತೃಪ್ತಿಯಿಂದ ಇರತಕ್ಕಂಥವಳು. ನಾವು ಉಪಾಧಿಗಳು, ನಮಗೆ ಯಾವುದೋ ಒಂದು ವಿಚಾರ ನಮಗೆ ಬೇಕು ಅಂದಾಗ ಯಾರು ಅದನ್ನ ಒದಗಿಸ್ಕೊಟ್ರೆ ಅಥವಾ ನಮ್ಮ ಸ್ವಪ್ರಯತ್ನದಿಂದ ನಾವು ಅದನ್ನ ಗಳಿಸ್ಕೊಂಡ್ಬಿಟ್ರೆ ಅಬ್ಬ ತೃಪ್ತಿ ಆಯ್ತು ಅಂತೀವಿ. ನಮಗೆ ದಾಹ ಆಯ್ತು ಅಂತಂದಾಗ ಆ ಒಂದು ದಾಹದ ಸಂದರ್ಭದಲ್ಲಿ ಯಾರಾದ್ರೂ ನಮ್ಮ ದಾಹ ತಣಿಸ್ತಕ್ಕಂತಹ ನೀರು ಮತ್ತೊಂದು ಮಗದೊಂದು ಕೊಟ್ಟಾಗ ಅದನ್ನ ಕುಡಿದಾಗ ನಾವು ಅಬ್ಬ ತೃಪ್ತಿ ಆಯ್ತು ಅಂತ, ಅದು ಟೆಂಪರರಿ. ಅಥವಾ ನಮಗೆ ಏನೇ ರಿಕ್ವೈರ್ಮೆಂಟ್ ಇದ್ರೂ ಅದನ್ನ ನಮಗೆ ಯಾವುದೋ ರೀತಿಯಲ್ಲಿ ಅದು ಬಂದು ಒದಗಿದೆಯೋ ಅಥವಾ ನಾವೇ ಒದಗಿಸ್ಕೊಂಡಿದ್ದೀವೋ ಅದು ಕೂಡ ಟೆಂಪರರಿ. ಆದ್ರೆ ಅದಾದ ನೆಕ್ಸ್ಟ್ ಮೂಮೆಂಟ್ ನಮ್ಗೆ ಏನೋ ಒಂದು ಅನಾನುಕೂಲ ಆಯ್ತೋ, ಮನಸ್ಸಿಗೆ ಆಘಾತ ಆಯ್ತೋ, ಬೇಜಾರಾಯ್ತೋ ಅಥವಾ ಇನ್ನೊಂದು ಮತ್ತೊಂದು ಕಾರಣ ಏನೇ ಇರ್ಬೋದು, ಹಾಗಾದಾಗ ನಮ್ಮ ಮನಸ್ಸೇನಾಗತ್ತೆ, ಚಂಚಲವಾಗುತ್ತೆ. ಆ ಹಿಂದೆ ನೀರು ಕುಡಿದಾಗ ಇದ್ದಂತಹ ಆ ತೃಪ್ತಿ ಆಯ್ತು ಅಂತ ಏನ್ ಹೇಳ್ತೀವಿ, ಆ ತೃಪ್ತಿಯಲ್ಲಿ ಕಾಣೋದಿಲ್ಲ, ಮರೆ ಆಗೋಗಿರುತ್ತೆ. ಆದ್ರೆ ಜಗನ್ಮಾತೆ ಯಾವಾಗಲೂ ಕೂಡ ಸಂತೃಪ್ತಿಯಿಂದ ಇರ್ತಕ್ಕಂಥವಳು. ಯಾತಕ್ಕೆ ಅಂದ್ರೆ, ನಾವು ಹಿಂದೆ ಹೇಳಿದ ಹಾಗೆ ಆ ಜಗನ್ಮಾತೆಗೆ ಯಾವುದೇ ರಿಕ್ವೈರ್ಮೆಂಟ್ ಇರೋದೇ ಇಲ್ಲ. ಯಾವ್ದಾದ್ರು ರಿಕ್ವೈರ್ಮೆಂಟ್ ಅವಶ್ಯಕತೆ ಇದ್ರೆ ಮಾತ್ರ ನಮ್ಗದು ಅತೃಪ್ತಿ ಇರುತ್ತೆ, ಇನ್ನೂ ಬೇಕು, ಇನ್ನೂ ಸ್ವಲ್ಪ ಬೇಕು ಅನ್ನುವಂಥದ್ದು. ಹಾಗೆ ಜಗನ್ಮಾತೆಗೆ ಯಾವುದೇ ವಿಧವಾಗಿರ್ತಕ್ಕಂತಹ ಒಂದು ಇದಿರೋದಿಲ್ಲ. ಹಾಗಾಗಿ ಅವಳು ಸಂಪೂರ್ಣವಾಗಿ ಸದಾ ತೃಪ್ತಳಾಗಿರ್ತಾಳೆ. ಹಾಗಾಗಿ ತೃಷ್ಟ ಅಂತ ತಂದಾಗ ಜಗನ್ಮಾತೆ ಸದಾ ಆನಂದವಾಗಿರ್ತಾಳೆ ಅನ್ನೋ ಮಾತನ್ನ, ಇಂತಹ ಒಂದು ತೃಪ್ತಿ ಆನಂದವನ್ನ ನಾವು ಹಿಂದೆ ಹೇಳಿದಾಗೆ ಜಗನ್ಮಾತೆ ಸಚ್ಚಿದಾನಂದ ರೂಪಿಣಿ. ಮುಂದಿನ ನಾಮ ತರುಣಾದಿತ್ಯ ಪಾಟಲ. ಆದಿತ್ಯ ಅಂತಂದ್ರೇನು? ಸೂರ್ಯ. ಇಲ್ಲಿ ಪಾಟಲ ವರ್ಣ ಅಂತಂದ್ರೆ ನಾವು ಹಿಂದೆನೆ ಹೇಳಿದ್ವಿ. ಈ ಪಾಟಲ ವರ್ಣ ಅಂದ್ರೆ ಕೆಂಪು ಮತ್ತೆ ಬಿಳಿ ಬಣ್ಣದ ಮಿಶ್ರಣ ಆಗಿರ್ತಕ್ಕಂಥದ್ದು. ನಾವು ಹಿಂದೆ ಗುಲಾಬಿ ಹೂವು ಅಂತ. ಹಾಗಾಗಿ ಆ ಪಾಟಲಿ, ಕುಸುಮ ಪ್ರಿಯ ಅಂತ ಹೇಳಿದಾಗ ಆ ಪಾಟಲಿ ಅನ್ನೋದಕ್ಕೆ ನಾವು ಹೇಳಿದ್ವಿ ಬಿಳಿ ಮತ್ತೆ ಕೆಂಪು ಮಿಶ್ರಣವಾಗಿರ್ತಕ್ಕಂತಹ ಬಣ್ಣದ ಹೂವನ್ನ ಇಷ್ಟಪಡ್ತಾಳೆ ಅಂತ. ಹಾಗೆ ಪಾಟಲಿ ಅಂತಂದಾಗ ಪಾಟಲಿ ಈ ಒಂದು ಆದಿತ್ಯ ಯಾವಾಗ ಇಂತಹ ಒಂದು ವರ್ಣದಲ್ಲಿ ಕಾಣಿಸ್ತಾನೆ ಅಂದ್ರೆ, ತರುಣನಾಗಿದ್ದಾಗ ಬೆಳಗ್ಗೆ ಅರುಣ ರೂಪದಲ್ಲಿ ಕಾಣಿಸ್ತಕ್ಕಂತಹ ಆ ಸೂರ್ಯ ಕೆಂಪು ಬಣ್ಣವಾಗಿರ್ತಾನೆ. ಹಾಗೆ ಮಧ್ಯಾಹ್ನದ ಸೂರ್ಯ ಅವನೇನ್ ಮಾಡ್ತಾನೆ, ಈ ಒಂದು ವರ್ಣ ಚೇಂಜ್ ಆಗಿರುತ್ತೆ, ಅದು ಗುಲಾಬಿ ಬಣ್ಣ, ಕೆಂಪು ಮತ್ತೆ ಬಿಳಿ ಬಣ್ಣದ ಮಿಶ್ರಣ ಇರುತ್ತೆ. ಹಾಗಾಗಿ ಮಧ್ಯಾಹ್ನದ ಸೂರ್ಯನನ್ನ ತರುಣ ಅಥವಾ ತರುಣ ವರ್ಣ ಸೂರ್ಯ ಅಂತ ಕರಿತೀವಿ. ಹಾಗಾಗಿ ಇಂತಹ ರೂಪದಲ್ಲಿ ಕಾಣತಕ್ಕಂತಹ ಆ ಜಗನ್ಮಾತೆ ತರುಣಾದಿತ್ಯ ಪಾಟಲ. ಮುಂದಿನ ನಾಮ ದಕ್ಷಿಣಾರಾಧ್ಯ. ಈ ದಕ್ಷಿಣ ಅಂತಕ್ಕಂತಹ ಪದವನ್ನು ನಾವು ಕೇಳಿದ ತಕ್ಷಣ ನಮಗೆ ಜ್ಞಾಪಕ ಬರದೆ ಆ ಗುರುವಾಗಿರ್ತಕ್ಕಂತಹ ಪರಮೇಶ್ವರನಾಗಿರ್ತಕ್ಕಂತಹ ಶಿವ ಪಾರ್ವತಿಯರ ಸಮ್ಮಿಲನವಾಗಿರ್ತಕ್ಕಂತಹ ಆ ಶ್ರೇಷ್ಠ ದಕ್ಷಿಣಾಮೂರ್ತಿ ಸ್ವರೂಪ. ಹಾಗಾಗಿ ದಕ್ಷಿಣ ಅನ್ನೋದ್ರ ವಿಚಾರವಾಗಿ ನಾವು ಅನೇಕ ಸರಿ ಹೇಳಿದ್ವಿ.
ದಕ್ಷಿಣಾಮೂರ್ತಿ ರೂಪಿಣಿ ಅಂತ ಹೇಳಿದಾಗ ನಾವು ವಿಚಾರವಾಗಿ ಹೇಳಿದ್ವಿ. ಇಲ್ಲಿ ಮತ್ತೆ ದಕ್ಷಿಣಾರಾಧ್ಯ ಅಂತ ಬಂದಾಗ ಈ ದಕ್ಷಿಣ ಅನ್ನೋದಕ್ಕೆ ಈ ಒಂದು ಸಂದರ್ಭದಲ್ಲಿ ಸಮಯೋಚಿತವಾಗಿ ಏನ್ ಅರ್ಥವನ್ನ ಅವರು ಹೇಳ್ತಾ ಇದ್ದಾರೆ ವಸಿನ್ಯಾದಿ ವಾಗ್ದೇವತೆಗಳು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಇಲ್ಲಿ ದಕ್ಷಿಣ ಅನ್ನೋ ಶಬ್ದಕ್ಕೆ ಎರಡು ಅರ್ಥಗಳನ್ನ ನಾವು ತಗೋಬೇಕು. ಒಂದು ದಕ್ಷಿಣ ಅಂತಂದ್ರೆ ಸಮರ್ಥಳು ಅಂತ. ಈಗ ಯಾರು ಏನಾದ್ರೂ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವನಿಗೆ ಆ ಕೆಲಸವನ್ನ ವಹಿಸ್ಬೇಕು ಅಂತಂದಾಗ ಅವನು ಆ ಕೆಲಸವನ್ನ ಮಾಡೋದಕ್ಕೆ ದಕ್ಷಿಣೇನೆಯ ಫಿಟ್ ಆಗಿದ್ದಾನೇನೆಯ ಅಂತ ಕೇಳ್ತೀವಿ. ಹಾಗೆ ಈ ಜಗನ್ಮಾತೆ ದಕ್ಷಿಣ ಅಂತಂದಾಗ ಆ ಯಾವುದೇ ಕೆಲಸವನ್ನ ಅವಳು ಕೈ ಹಿಡಿದಾಗ ಅದು ಸಮರ್ಥವಾಗಿ ನೆರವೇರಿಸ್ತಕ್ಕಂಥವಳು. ಹಾಗಾಗಿ ಅವಳು ಸಮರ್ಥಳು ಅಂತ ವಿಷಯ. ಇಲ್ಲಿ ನಾವು ದೇವಿಯನ್ನ ದಕ್ಷಿಣಾಮೂರ್ತಿ ರೂಪಿಣಿ ಅಂತ ಹೇಳಿದಾಗ ಗುರು ಸ್ಥಾನದಲ್ಲಿ ಅವಳನ್ನ ನಾವು ನೋಡ್ತಾ ಇದ್ದೀವಿ. ಆಗ ಆ ಗುರುವಿಗೆ ಇರಬೇಕಾಗಿರ್ತಕ್ಕಂತಹ ಆ ಒಂದು ಸಮರ್ಥತೆ ಏನಿದೆ ಅವಳಲ್ಲಿ ಇರೋದ್ರಿಂದ ಅವಳು ದಕ್ಷಿಣಾಮೂರ್ತಿ ರೂಪಿಣಿ. ಇಲ್ಲಿ ವಿಷಯ ಏನು ಅಂತಂದರೆ ಯಾವುದೇ ವಿಚಾರವಾಗಿ ಸಮರ್ಥತೆ ಅಂದ್ರೇನು, ಯಾವುದೇ ಒಂದು ವಿಚಾರವನ್ನ ಕೊಟ್ಟಾಗ ಅಥವಾ ಸಮಸ್ಯೆ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಕಾರ್ಯ ಇರ್ಬೋದು, ಆ ಕಾರ್ಯವನ್ನ ಕೈಗೆ ತಗೊಂಡಾಗ ಸಮೂಲ್ಯವಾಗಿ ಸಂಪೂರ್ಣವಾಗಿ ಯಾವುದೇ ವಿಧವಾಗಿರ್ತಕ್ಕಂಥ ಬ್ಯಾಲೆನ್ಸ್ ಇಲ್ಲದೆ ಸಂಪೂರ್ಣವಾಗಿ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ಯುದ್ಧವನ್ನ ಮಾಡಕ್ ಹೋದ್ಲು ಜಗನ್ಮಾತೆ ಅಂದ್ರೆ ಆ ಶತ್ರುಗಳನ್ನ ಸಮೂಲ್ಯವಾಗಿ ನಾಶ ಮಾಡ್ತಕ್ಕಂಥದ್ದು. ಅಥವಾ ಇನ್ಯಾರೋ ಭಕ್ತನಿಗೆ ವರವನ್ನ ಕೊಡಬೇಕು ಅನ್ನೋದಾದ್ರೆ ಯಾವುದೇ ವಿಧವಾಗಿರ್ತಕ್ಕಂಥ ಹೆಸಿಟೇಷನ್ ಇಲ್ಲ, ಇಷ್ಟು ಕೊಡೋಣ, ಇಷ್ಟು ಇಟ್ಕೊಂಡು ಅಷ್ಟು ಕೊಡೋಣ, ಆಮೇಲೆ ನೋಡೋಣ, ಆ ಥರ ಇಲ್ಲ, ಧಾರಾಳವಾಗಿ ಕೊಡ್ತಕ್ಕಂಥದ್ದು. ಹಾಗಾಗಿ ಇಂತಹ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ವಿಚಾರ. ಇಲ್ಲಿ ಇನ್ನೊಂದೇನು ಅಂತಂದ್ರೆ ಬ್ರಹ್ಮಜ್ಞಾನವನ್ನ ಪಡೆದಾಗ ಆ ಒಂದು ಶಕ್ತಿ ಉಂಟಾಗ್ತಕ್ಕಂಥದ್ದು, ಇದು ಸಂಪೂರ್ಣ ಜ್ಞಾನ. ಹಾಗಾಗಿ ಅಂತಹ ಬ್ರಹ್ಮಜ್ಞಾನ ಸ್ವರೂಪಿಣಿಯಾಗಿರ್ತಕ್ಕಂತಹ ಆ ಜಗನ್ಮಾತೆ ದಕ್ಷಿಣಾರಾಧ್ಯ, ಅಂತಹ ಜಗನ್ಮಾತೆ ದಕ್ಷಿಣಾರಾಧ್ಯ ಅಂತ. ಈಗ ತಾಯಿಯನ್ನ ಯಾರ್ಯಾರು ಆರಾಧಿಸ್ತಾರೋ, ಯಾರು ಭಕ್ತಿಯಿಂದ ಉಪಾಸನೆ ಮಾಡ್ತಾರೋ ಅಂತಹವರಿಗೆ ಯಾವುದೇ ವಿಧವಾಗಿರ್ತಕ್ಕಂತಹ ಮತ್ತೊಂದು ಜನ್ಮ ಇಲ್ಲ, ಮತ್ತೆ ತಾಯಿಯ ಗರ್ಭದಲ್ಲಿ ಹುಟ್ಟೋದಿಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ನೋಡಿ, ಇದಕ್ಕೆ ಒಂದು ವಿವರಣೆಯನ್ನ ಏನ್ ಕೊಡ್ತಾರೆ ಅಂದ್ರೆ, ಪುನರ್ಗರ್ಭರಂಧ್ರಂ ನ ಪಶ್ಯತಿ ಧೀರಾಹ. ನಾವು ಧೀರ ಅಂತಂದಾಗ ಯಾರು ಅಂತ ಹೇಳಿದ್ವಿ, ವಾರ್ಫೀಲ್ಡ್ ಅಲ್ಲಿ ಹೋಗ್ತಾವನಲ್ಲ, ಯಾರು ಈ ಒಂದು ವೇದದಲ್ಲಿ ಉಪನಿಷತ್ಗಳಲ್ಲಿ ಅಥವಾ ಆ ದೇವಿಯ ಕಾರ್ಯಗಳಲ್ಲಿ ಅತ್ಯಂತ ಶ್ರೇಷ್ಠತೆಯನ್ನ ಸಾಧಿಸಿದ್ದಾರೋ, ಬ್ರಹ್ಮಜ್ಞಾನವನ್ನ ಪಡೆದಿದ್ದಾರೋ ಅವರೆಲ್ಲ ಕೂಡ ಧೀರರು ಅಂತ ಹೇಳಿದ್ವಿ ನಾವು. ಹಾಗಾಗಿ ಇಂತಹವರಿಗೆ ಯಾವುದೇ ವಿಧವಾಗಿರ್ತಕ್ಕಂತಹ ಜನ್ಮ ಮರುಜನ್ಮ ಇರೋದಿಲ್ಲ ಅನ್ನೋವಾಗಿ. ಹಾಗಾಗಿ ಈ ಜನ್ಮ ಅಂತ ಪಡೆಯೋದು ಯಾವಾಗ, ನಮಗೆ ದುಃಖ ಇರುವಾಗ, ಎದುವರೆಗೂ ನಮಗೆ ಜೀವನ ಇರುತ್ತೋ ಅಲ್ಲಿವರೆಗೂ ನಾವು ಸುಖ ಅಂತ ಅನ್ಕೊಂಡಾಗ ಪಕ್ಕದಲ್ಲೇ ದುಃಖ ಇರುತ್ತೆ. ಯಾರಿಗೆ ಈ ದೇವಿಯ ಅನುಗ್ರಹದಿಂದ ಈ ಒಂದು ಜನ್ಮ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಹೋಗಿ ಶಾಶ್ವತ ಮುಕ್ತಿ ಸಿಗುತ್ತೋ ಅಂತವ್ರಿಗೆ ದುಃಖ ಇರೋದಿಲ್ಲ. ಹಾಗಾಗಿ ಸಾಮೂಲ್ಯವಾಗಿ ಆ ದುಃಖ ನಾಶನ ಆಗ್ಬಿಡುತ್ತೆ. ಅಂತಹ ಒಂದು ಶಕ್ತಿಯನ್ನು ಪಡ್ತಕ್ಕಂಥವಳು ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ. ನಾವು ಇಲ್ಲೊಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಏನು ಅಂದ್ರೆ, ನಾವು ಯಾವ ಭಗವತ್ ತತ್ವವನ್ನ ಆರಾಧಿಸ್ತಾ ಇದ್ದೀವೋ ಅದಕ್ಕೆ ತಕ್ಕಾಗಿರ್ತಕ್ಕಂತಹ ನಾವು ತಯಾರಿಯನ್ನು ಮಾಡ್ಕೋಬೇಕು. ಹಾಗಾಗಿ ಈಗೇನೋ ಒಂದು ಕೆಲಸ ಮಾಡ್ತೀವಿ ಅಂದ್ರೆ ಅದರ ಪ್ರಿಯಾಂಬಲ್ ಆಗಿ ಅದ್ರ ಹಿಂದೆ ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿ ಮಾಡ್ಕೋಬೇಕು. ಹಾಗೆ ಯಾವ ಭಗವತ್ ತತ್ವದ ಬಗ್ಗೆ ನಾವು ಹೊರಡ್ತಿದ್ದೀವೋ, ಉಪಾಸನೆ ಮಾಡಕ್ ಹೊರಟಿದ್ದೀವೋ ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಗಳನ್ನ ನಾವು ಮಾಡ್ಕೋಬೇಕು ಅಂತ. ಹಾಗಾಗಿ ಉಪಾಸನೆಗೆ ಬೇಕಾಗಿರ್ತಕ್ಕಂತಹ ಈ ಒಂದು ಸಮರ್ಥತೆ ಏನಿದೆ, ಯಾವಾಗ ಎಲ್ಲ ತಯಾರಿಗಳನ್ನ ಮಾಡ್ಕೋತೀವೋ ಆಗ ಅದು ದಕ್ಷಿಣ ಅಂತ ಕರೀತಾರೆ. ಈ ದಕ್ಷಿಣ ಅನ್ನೋದಕ್ಕೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಅರ್ಥ ಏನ್ ಹೇಳ್ತಾರೆ ಅಂದ್ರೆ, ನಿಷ್ಕಪಟತನ ಇರಬೇಕು. ಯಾಕಂದ್ರೆ ದೇವಿಯನ್ನ ಅಥವಾ ಯಾರನ್ನೇ ಆರಾಧಿಸ್ತೇನೆ ಅಂದುವಾಗ ನಿಷ್ಕಪಟತನ ಇರ್ಬೇಕು, ಕಪಟತನ ಇರ್ಬೋದು, ಒಳಗಡೆ ಒಂದು ಹೊರಗಡೆ ಒಂದು ಅನ್ನುವಂಥ ಕಪಟತನ ಇರಬಾರ್ದು. ಆಮೇಲೆ ಧಾರಾಳವಾಗಿ ಒಳ್ಳೆಯ ಮನಸ್ಸಿನಿಂದ ಧಾರಾಳವಾಗಿ ಅವನು ಇರಬೇಕು. ಆಮೇಲೆ ಶುದ್ಧ ಪೂಜೆಯನ್ನ ಮಾಡಬೇಕು. ಹಾಗಾಗಿ ಆರಾಧನೆ ಇಂತಹ ನಿಷ್ಕಪಟವಾಗಿರ್ತಕ್ಕಂತಹ ಉದಾರವಾಗಿರ್ತಕ್ಕಂಥ ಮನಸ್ಸು
ಶುದ್ಧ ಮನಸ್ಸಿನ ಪೂಜೆಯನ್ನ ಆ ಜಗನ್ಮಾತೆ ಅವಳು ಒಪ್ಕೊಂತಾಳಂತೆ, ಅಕ್ಸೆಪ್ಟ್ ಮಾಡ್ಕೊಂತಾಳೆ, ಹಾಗೆ ಸ್ವೀಕಾರ ಮಾಡ್ತಾಳೆ. ಆಮೇಲೆ ದಕ್ಷಿಣಾರಾಧ್ಯ ಅಂತಂದ್ರೆ ಇವರುಗಳ ಒಂದು ಪೂಜೆ. ಈಗ ಹಲವಾರು ಸತಿ ಏನಾಗುತ್ತೆ, ಎಲ್ಲರೂ ಕೂಡ ಆ ರೀತಿಯಾಗಿ ಪೂಜೆ ಮಾಡೋಕ್ಕಾಗಲ್ಲ. ಹಾಗಾದ್ರೆ ನಮ್ಮ ಪೂಜೆಯನ್ನ ಅಕ್ಸೆಪ್ಟ್ ಮಾಡೋದಿಲ್ವೇ ಅಂದ್ರೆ ಹಲವು ಸರ್ತಿ ಅವ್ರನ್ನ ಅದಕ್ಷಿಣರು ಅಂತ ಕರೀತಾರೆ. ಯಾವಾಗ್ಲೂ ಒಂದ್ ಸತಿ ಪೂಜೆಗೆ ಭಕ್ತಿಯಿಂದ ಕೂತ್ಕೊಂಡು ಮಾಡೋದು. ಅಂತಹವರಿಗೂ ಕೂಡ ದಯಾಮಯ ಆಗಿರ್ತಕ್ಕಂತಹ ಆ ಜಗನ್ಮಾತೆ ಆ ಪೂಜೆಯನ್ನು ಒಪ್ಕೊಂತಾಳೆ. ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಭಕ್ತಿಯಿಂದ, ಎಷ್ಟು ಭಕ್ತಿಯಿಂದ ಪೂಜೆ ಮಾಡಿದ್ರೋ ಅದಕ್ಕೆ ತಕ್ಕಾಗಿರ್ತಕ್ಕಂಥ ಫಲವನ್ನ ಅವಳು ಅನುಗ್ರಹಿಸ್ತಾಳೆ ಅನ್ನೋ ಮಾತನ್ನ. ಹಾಗಾಗಿ ದಕ್ಷಿಣ ಅದಕ್ಷಿಣಾರಾಧ್ಯ, ದಕ್ಷಿಣಾರಾಧ್ಯ. ಮುಂದಿನ ನಾಮ ಧರಸ್ಮೇರ ಮುಖಾಂಬುಜ. ಇಲ್ಲಿ ಮಂದಹಾಸದ ಮುಖವನ್ನು ಹೊಂದಿರತಕ್ಕಂಥವಳು, ಯಾವಾಗ್ಲೂ ಮುಖ ಗಂಟು ಕಟ್ಕೊಂಡಿರೋದಿಲ್ಲ, ಮಂದಹಾಸ ಅಂತ ಒಳ್ಳೆಯ ಸಣ್ಣದಾಗಿರ್ತಕ್ಕಂತಹ ನಗು ಹೊಂದಿರತಕ್ಕಂತಹ ಆ ತಾಯಿ ಜಗನ್ಮಾತೆ. ಮುಂದಿನ ನಾಮ ಕೌಲಿನಿ ಕೇವಲ. ಈ ಕೌಲಿನಿ ಅನ್ನೋದ್ರ ಬಗ್ಗೆ ನಾವು ಹಿಂದೆ ಬಹಳ ವಿವರವಾಗಿ ಹೇಳಿದ್ವಿ. ಕೌಲಿನಿ ಕೇವಲ ಅನ್ನೋ ಮಾತನ್ನಲ್ಲ, ಕುಲಾಂಗನ, ಕುಲಾಂತಸ್ಥ, ಕೌಲಿನಿ, ಕುಲಯೋಗಿನಿ, ಅಕುಲ, ಸಮಯಾಂತಸ್ಥ, ಸಮಯಾಚಾರ ತತ್ಪರ, ಮೂಲಾಧಾರೈಕ ನಿಲಯ, ಬ್ರಹ್ಮ. ಹೀಗೆ ಈ ಒಂದು ಕುಲ ಅನ್ನೋದಿಂದ ಹೇಳ್ತಾ ಇದ್ದಾಗ ಮೂಲಾಧಾರದಿಂದ ಸಹಸ್ರಾರದವರೆಗೂ ಇರ್ತಕ್ಕಂಥ ಪ್ರತಿ ಒಂದು ಸ್ಟೇಜ್ ಅನ್ನು ಕೂಡ ನಾವು ಹೇಳ್ತಾ ಆ ಜಗನ್ಮಾತೆ ಅಲ್ಲಿ ಅವಳು ಹೊರಡ್ತಾಳೆ ಅನ್ನೋ ಮಾತನ್ನ ಹೇಳ್ತಾ ಇದ್ರ ವಿಚಾರವಾಗಿ ನಾವು ವಿಶೇಷವಾಗಿ ಹೇಳಿದ್ವಿ. ಅಲ್ಲಿ ಎರಡು ವಿಚಾರವನ್ನ ಹೇಳಿದ್ವಿ, ಕುಲ ಅಕುಲ. ಕುಲ ಅಂದ್ರೆ ಏನು? ಮೂಲಾಧಾರದಿಂದ ಈ ಒಂದು ಹುಬ್ಬಿನ ಮಧ್ಯೆ ಇರ್ತಕ್ಕಂತಹ 5 ಇದ್ರವರೆಗೂ ಆಜ್ಞಾ ಚಕ್ರದವರೆಗೂ ಇರ್ತಕ್ಕಂಥದ್ದು ಒಂದು ಭಾಗ, ಇನ್ನೊಂದು ಸಹಸ್ರಾರ. ಅಲ್ಲಿಗೆ ಈ ಆಜ್ಞಾ ಚಕ್ರದವರೆಗೂ ಇರ್ತಕ್ಕಂಥದ್ದನ್ನ ಕುಲ ಅಂತ ಹೇಳಿ, ಆ ಸಹಸ್ರಾರವನ್ನ ನಾವು ಅಕುಲ ಅನ್ನೋ ಮಾತನ್ನ ಹೇಳಿ ನಾವು ಮಾಡ್ತಾ ಇದ್ವಿ. ಹಾಗೆ ಈ ಕುಲ ಸ್ವರೂಪಿಣಿ ಅಂತ ಹೇಳಿ ಆರಾಧಿಸ್ತಿರುವಾಗ ಈ ಒಂದು ಆರಾಧಿಸ್ಬೇಕು. ಯಾಕಂದ್ರೆ ಕುಲ ಸ್ವರೂಪಿಣಿ ಅಂದಾಗ ಅಂತಹ ರೂಪದಲ್ಲಿ ಅವಳನ್ನ ಆರಾಧಿಸ್ಬೇಕು ಅಂತ. ಆಮೇಲೆ ಈಗ ಕಾಳಿದಾಸ ಮಹಾಕವಿ ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತಂದ್ರೆ ತೇಜಸ್ ತೃತೀಯಂ ಕುಲಂ ಅಂತಾರೆ. ಅಂದ್ರೆ 3 ತೇಜಸ್ಸಿಗೆ ಕುಲ ಅಂತ ಕರೀತಾರೆ. ನಾವ್ ಈಗಾಗ್ಲೇ ಇದ್ರ ಬಗ್ಗೆನು ಹಿಂದೆ ಹೇಳಿದ್ದು, ಸುಮ್ಮನೆ ಅದನ್ನ ಮೆಲಕ್ ಹಾಕೋಣ, ಯಾಕಂದ್ರೆ ಜ್ಞಾಪಿಸ್ಕೋಬೇಕು ಏನ್ ಹಿಂದೆ ಹೇಳಿದ್ದು ಅಂತ. ಸುಮ್ಮನೆ ಒಂದ್ಸತಿ ಮೆಲಕ್ ಹಾಕಿದ್ರೆ ನಿಮಗೆ ಜ್ಞಾಪಕ ಬರುತ್ತೆ, ಓಹೋ ಇದು ಸಮಾಚಾರ ಅಂತ. ನೋಡಿ, ತೇಜಸ್ ತೃತೀಯಂ ಕುಲಂ ಅಂದ್ರೆ 3 ತೇಜಸ್ಸಿಗೆ ಕುಲ ಅಂತಾರೆ. 3 ತೇಜಸ್ಸುಗಳು ಯಾವುದು ಅಂತಂದಾಗ ಇಂದು, ವಕ್ನಿ, ರವಿ, ಲಕ್ಷಣಂ ಕುಲಂ ಅಂತ ಅಂತಾರೆ. ಇಂದು ಅಂತಂದ್ರೆ ಚಂದ್ರ, ಸೂರ್ಯ, ಅಗ್ನಿ. ವಕ್ನಿ ಅಂದ್ರೆ ಅಗ್ನಿ, ರವಿ. ನಾವ್ ಇದನ್ನ ಈಗಾಗ್ಲೇ ಹೇಳಿದ್ವಿ. ಅಂದ್ರೆ ಚಂದ್ರ, ಅಗ್ನಿ, ಸೂರ್ಯ ಈ 3 ಸೇರಿಸಿ ಕುಲ ಅಂತ ಹೇಳಿದ್ವಿ. ಈಗ ಮೂಲಾಧಾರದಲ್ಲಿ ಇರ್ತಕ್ಕಂಥ ಅಂದ್ರೆ ಶರೀರದ ಕೆಳಗಡೆ ಭಾಗ, ಮೂಲಾಧಾರದಲ್ಲಿ ಇರ್ತಕ್ಕಂಥದ್ದು ಅಗ್ನಿಮಂಡಲ, ಮಧ್ಯದಲ್ಲಿ ಇರ್ತಕ್ಕಂಥದ್ದು ಸೂರ್ಯಮಂಡಲ, ಅದ್ರ ಮೇಲ್ಗಡೆ ಇರ್ತಕ್ಕಂಥದ್ದು ಚಂದ್ರಮಂಡಲ ಅಂತ ಹೇಳಿದ್ವಿ. ಇದನ್ನೇ ಶ್ರೀಚಕ್ರದಲ್ಲೂ ಕೂಡ 3 ಭಾಗಗಳನ್ನು ಹೇಳಿದ್ವಿ. ಹಾಗಾಗಿ ಈ ಎಲ್ಲವನ್ನೂ ಸೇರಿ ಒಟ್ಟು 3 ಅಂತ ಹೇಳಿ ಇದನ್ನ ಕುಲ ಅಂತ ಕರೀತಾರೆ. ಆಮೇಲೆ ಇಲ್ಲಿ ಇನ್ನೊಂದು ಪದವನ್ನು ಹೇಳ್ತಾರೆ, ಇಲ್ಲಿ ಕೌಲಿನಿ ಕೇವಲ ಅಂತ. ಈಗ ನಾವು ಕೌಲಿನಿ ಬಗ್ಗೆ ಹೇಳಿದ್ವಿ, ಅಗ್ನಿ, ಇಂದ್ರ, ಅಗ್ನಿ, ಚಂದ್ರ ಮತ್ತೆ ಸೂರ್ಯ ಅಂತ. ಕೇವಲ ಅಂದ್ರೆ ಏನು ಅಂದ್ರೆ ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು, ಓನ್ಲಿ ಒನ್, ಅದನ್ನ ಬಿಟ್ಟು ಬೇರೆ ಇಲ್ಲ. ಏಕಮೇವ ಅದ್ವಿತೀಯ ಬ್ರಹ್ಮ ಅಂತ ಹೇಳಿದಾಗೆ ತಾಯಿ ಬ್ರಹ್ಮ ಸ್ವರೂಪಿಣಿ ಆಗಿರೋದ್ರಿಂದ ಅವಳನ್ನ ಮೀರಿಸಿ ಯಾವುದೂ ಇಲ್ಲ, ಎಲ್ಲವೂ ಕೂಡ ಅವಳೇ ಆಗಿರೋದ್ರಿಂದ ಅವಳು ಕೇವಲ. ಅಂದ್ರೆ ಈ ತತ್ವ ಏನು ಅಂತಂದ್ರೆ ಬಹಳ ಅನರ್ಘ್ಯವಾಗಿರ್ತಕ್ಕಂಥದ್ದು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಅನರ್ಘ್ಯ ಕೈವಲ್ಯ ಪ್ರದಾಯಿನಿ. ನಾವು ಎಷ್ಟೋ ಸರ್ತಿ ಮಾತಾಡ್ತೀವಿ, ಏನು ಅನರ್ಘ್ಯ ರತ್ನ ಅಂತ ನಾವು ತಮಾಷೆಗೋ ಅಥವಾ ಒಂದು ಇದು ಕುಚೋದ್ಯಕ್ಕೋ ಏನು ಅನರ್ಘ್ಯ ಅಂತ ಹೇಳ್ತೀವಿ. ಅನರ್ಘ್ಯ ಅಂತ ಉಪಯೋಗಿಸುವಾಗ ಬಹಳ ಹುಷಾರ ಉಪಯೋಗಿಸ್ಬೇಕು. ಯಾಕೆ ಅಂತಂದ್ರೆ ಅಂತಹ ಅನರ್ಘ್ಯ ಅನ್ನೋ ಪದ ಮೌಲ್ಯವನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ.
ಅನರ್ಘ್ಯ ಅಂತಂದ್ರೆ ಅದಕ್ಕೆ ಮೌಲ್ಯ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತ, ಬೆಲೆ ಕಟ್ಟೋದಿಕ್ಕೆ ಸಾಧ್ಯವಿಲ್ಲದೆ ಇರ್ತಕ್ಕಂಥದ್ದನ್ನ ಅನರ್ಘ್ಯ ಅಂತ ಹೇಳ್ತೀವಿ. ಇದಕ್ಕೆ ಸಮಾನವಾದದ್ದು ಯಾವುದೂ ಇಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳಬೇಕು. ಯಾರು ತಾಯಿಯನ್ನ ಆಶ್ರಯಿಸ್ತಾರೋ, ಯಾರು ತಾಯಿಯನ್ನ ಆಶ್ರಯಿಸ್ತಾರೋ, ಜಗನ್ಮಾತೆಯನ್ನು ಉಪಾಸನೆ ಮಾಡ್ತಾರೋ, ಭಕ್ತಿ ಶ್ರದ್ಧೆಗಳಿಂದ ಇರ್ತಾರೋ, ಆ ತಾಯಿ ಅವಳಂತೆಯೇ ಕೇವಲ ಮಾಡ್ಬಿಡ್ತಾಳಂತೆ. ಅಂದ್ರೆ ಯುನಿಕ್, ಅವಳು ಅವಳ ರೀತಿಯಲ್ಲೇ ಮಾಡ್ಕೊತಾಳೆ ಅಂತ. ನೋಡಿ, ಮನುಷ್ಯರಾಗಿರ್ತಕ್ಕಂತಹ ನಾವು, ನಮ್ಮಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಅಥವಾ ನಮ್ಮ ಜೊತೆ ಕೆಲಸ ಮಾಡ್ತಿರ್ತಕ್ಕಂಥವ್ರು ಅಥವಾ ನಮ್ಮಿಂದ ಇನ್ನೊಂದು ಕೆಲಸ ತಗೋತಿದ್ದವ್ರು ಯಾರೋ ಆಗ್ಲಿ, ಅವರು ಏನಾಗುತ್ತೆ ಅಂತಂದ್ರೆ, ಅವರು ನಮಗೆ ಎಷ್ಟೇ ಕ್ಲೋಸ್ ಆಗಿರ್ಲಿ, ತುಂಬಾ ಬಾಂಡಿಂಗ್ ಇರಲಿ, ಅಯ್ಯೋ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾನಪ್ಪ ಅಥವಾ ನನ್ನ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾನಪ್ಪ, ಅವನು ಬಿಟ್ಟರೆ ಬೇರೆ ಇಲ್ಲ, ನಾನು ಅವನು ಎರಡು ಒಂದೇ, ಅಷ್ಟು ಕ್ಲೋಸು ಅಂತ ಅಂದ್ರೂ ಕೂಡ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ, ಒಂದು ಪರ್ಸೆಂಟೇಜ್ ಅಲ್ಲಿ ಅವನಿಗಿಂತ ಒಂದು ಹೆಜ್ಜೆ ಮೇಲೆ ಇರ್ತಾನೆ. ಅವನ ಪಕ್ಕದಲ್ಲಿ ಕೂಡಿಸಿ ನನಗೂ ಇವನು ಈಕ್ವಲ್ ಅಂತ ಹೇಳೋದೇ ಇಲ್ಲ. ಇದು ಮನುಷ್ಯನಿಗೆ. ಆದ್ರೆ ಇಂತಹ ಸಮಾನತೆಯನ್ನ, ತನಗೆ ಸಮಾನತೆಯನ್ನ ಕೊಡ್ತಕ್ಕಂತಹ ಈ ಒಂದು ಬ್ರಾಡ್ ಮೈಂಡ್ ಅಂತಹ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಗುಣವನ್ನು ಹೊಂದಿರತಕ್ಕಂಥದ್ದು ಯಾರು ಅಂದ್ರೆ ಜಗನ್ಮಾತೆ ಮಾತ್ರ. ಹಾಗಾಗಿ ಯಾವುದೇ ಇದು ಕಪಟತನ ಇಲ್ಲದೆ ನಿಷ್ಕಪಟದಿಂದ ಒಳ್ಳೆ ಉದಾರವಾಗಿರ್ತಕ್ಕಂಥ ಮನಸ್ಸಿನಿಂದ ಆ ಜಗನ್ಮಾತೆಯನ್ನ ಆಶ್ರಯಿಸಿದ್ದೇ ಆದ್ರೆ ಅವಳು ತನಗಿರ್ತಕ್ಕಂಥ ಸಮಾನತೆಯನ್ನ ಅವಳು ಕೊಡ್ತಾಳೆ ಅನ್ನೋ ಮಾತನ್ನ. ಆಮೇಲೆ ಇನ್ನೊಂದು ಕೇವಲ ಅನ್ನೋದನ್ನ, ಇನ್ನೊಂದು ಮಾತನ್ನ ಏನ್ ಹೇಳ್ತಾರೆ ಅಂದ್ರೆ, ಚಿದಾನಂದ ರೂಪ ಶಿವ ಕೇವಲಂ ಅಂತ ಅಂತಾರೆ. ಏನಿದು ಅಂದ್ರೆ, ಇಂತಹ ಅಮೂಲ್ಯವಾಗಿರ್ತಕ್ಕಂಥ ಸ್ಥಾನವನ್ನ ಯಾರು ಕೊಡ್ತಾರೆ ಅಂದ್ರೆ ಅವಳೇ ಜಗನ್ಮಾತೆ, ಅವಳೇ ಅನರ್ಘ್ಯ, ಅವಳೇ ಸಚ್ಚಿದಾನಂದ ರೂಪಿಣಿ. ಹಾಗಾಗಿ ಅವಳ ಕುರಿತು ಯಾವಾಗಲೂ ಕೂಡ ಚಿಂತಿಸ್ತಾ ಇದ್ರೆ ನಾವು ಅವಳೇ ಆಗಿಬಿಡ್ತೀವಿ ಅಂತ. ಉದಾಹರಣೆಗೆ, ಯಾವಾಗಲೂ ಕೂಡ ಆ ಜಗನ್ಮಾತೆಯನ್ನೇ ಚಿಂತಿಸ್ತಾ ಇರೋದು, ಮಲಗಿರ್ಲಿ, ಕೂತಿರ್ಲಿ, ಎದ್ದಿರ್ಲಿ, ಏನು ಮಾಡ್ತಾ ಇರ್ಲಿ, ಮಾಡ್ತಾ ಇದ್ದಾಗ ಅವಳನ್ನೇ ಧ್ಯಾನ ಮಾಡ್ತಾ 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 ತನ್ನನ್ನು ತಾನು ಮೈ ಮರೆತು ಅವಳಲ್ಲೇ ಅವರು ಐಕ್ಯವಾಗ್ಬಿಡ್ಬೋದು. ಹಾಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ಅವಕಾಶವನ್ನ ಕಲ್ಪಿಸ್ತಕ್ಕಂಥ ತಾಯಿ ಅನರ್ಘ್ಯ ಕೈವಲ್ಯ ಪ್ರದಾಯಿನಿ. ಮುಂದಿನ ನಾಮ ಸ್ತೋತ್ರ ಪ್ರಿಯ. ಇಲ್ಲಿ ಸ್ತೋತ್ರ ಅಂದಾಗ ಸಾಮಾನ್ಯವಾಗಿ ನಾವು ಎಲ್ಲಾದ್ರೂ ಹೋದಾಗ ಹೇಳ್ತಾರೆ ಅವ್ರ ಮಕ್ಕಳು, ಅವನು ಸ್ತೋತ್ರ ಕಲ್ತಿದ್ದಾನೆ, ಸ್ತೋತ್ರ ಹೇಳು ಅಂತ. ಇನ್ಯಾರು ಬಂದಾಗ ಇವ್ರು ಎಷ್ಟು ಚೆನ್ನಾಗಿ ಮಂತ್ರ ಹೇಳ್ತಾರೆ, ಇವ್ರು ಎಷ್ಟು ಚೆನ್ನಾಗಿ ಆಶೀರ್ವಾದ ಹೇಳ್ತಾರೆ, ಇವ್ರು ಎಷ್ಟು ಚೆನ್ನಾಗಿ ಘನ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ, ಇನ್ನೊಬ್ರು ಇನ್ನೊಂದು ಚೆನ್ನಾಗಿ ಹೇಳ್ತಾರೆ ಅಂತ ಅವರ ಒಂದು ಏನು ಮಾಡಿ ಅವರಲ್ಲಿರ್ತಕ್ಕಂತಹ ಲಕ್ಷಣ ಗುಣಗಳನ್ನ ಅವರು ಹೇಳ್ತಾ ಇರ್ತಾರೆ. ಇಲ್ಲಿ ಸ್ತೋತ್ರ ಅಂತ ಅದೆಲ್ಲವೂ ಕೂಡ ಯಾರು ಭಕ್ತಿಯಿಂದ ದೇವಿಯನ್ನ ಆರಾಧಿಸ್ತಾರೋ ಆ ರೂಪದಲ್ಲಿ ಅವಳು ಅದನ್ನ ಕೇಳಿ ಜಗನ್ಮಾತೆ ಸಂತೋಷ ಪಡ್ತಾಳಂತೆ. ಹಾಗಾಗಿ ಅವಳು ಸ್ತೋತ್ರ ಪ್ರಿಯೆ. ಇಲ್ಲಿ ಸ್ತೋತ್ರ ಅಂತಂದಾಗ ಏನು ಅಂತಂದಾಗ ಈಗ ನಾವು ಕೆಲವು ಸತಿ ಮಾತಾಡ್ತಾ ಹೇಳ್ತೀವಿ, ನಿಂದೆ ಜಪ ಸ್ತೋತ್ರ ನಿಂದೆ ಮಾತಾಡ್ತಾ ಇದ್ವಪ್ಪ, ನಿಂದೆ ಸ್ತೋತ್ರ ನಡೀತಿತ್ತು ಇಲ್ಲಿ ಅಂದ್ರೆ ಸ್ತೋತ್ರ ನಡೀತಿತ್ತು, ಅವನ ಸ್ತೋತ್ರವೇ ಅಲ್ಲ. ಸ್ತೋತ್ರ ಅಂತಂದಾಗ ಅವನ ಗುಣಗಳು, ಅವನು ಮಾಡಿರ್ತಕ್ಕಂಥ ಕೆಲಸಗಳು, ಅವನಲ್ಲಿ ಇರ್ತಕ್ಕಂತಹ ಕ್ವಾಲಿಟಿಗಳು, ಅದ್ರ ಬಗ್ಗೆ ಹೇಳ್ತಾ ಇದ್ರೆ ನಿಂದೆ ಸ್ತೋತ್ರ ನಡೀತಿದೆ ಇಲ್ಲಿ ಅಂತನ್ನೋದು. ಹಾಗಾಗಿ ಸ್ತೋತ್ರ ಅಂದ್ರೆ ಯಾರನ್ನ ಕುರಿತು ಹೇಳ್ತಿರ್ತೀವೋ ಅವನ ಗುಣಗಳು, ಅದು ಸ್ತೋತ್ರ. ಹಾಗಾಗಿ ಈ ಸ್ತೋತ್ರಗಳು ಈ ದೇವತೆಗಳ ಗುಣಗಳನ್ನ ವರ್ಣಿಸ್ತಾ ಇದ್ದಾಗ ಆ ದೇವತೆಗಳ ಎಲ್ಲ ಗುಣಗಳು, ಆ ದೇವತೆಗಳ ಲೀಲೆಗಳು, ಆ ದೇವತೆಗಳ ಮಹಿಮೆ, ಆ ದೇವತೆಗಳ ಪ್ರಭಾವ, ಆ ದೇವತೆಗಳ ಸ್ವಭಾವ, ಹೀಗೆ ಅಂತ ವರ್ಣಿಸ್ತಾ ಇರ್ತಕ್ಕಂಥದ್ದೇ ಸ್ತೋತ್ರ. ಜಗನ್ಮಾತೆಯನ್ನ ವರ್ಣಿಸ್ತಿದ್ದಾಗ ಅರುಣಾಂ ಕರುಣಾ ತರಂಗಿತಾಕ್ಷೀಂ ಅಂತ ಹೇಳಿದಾಗ ಆ ಜಗನ್ಮಾತೆಯ ಒಂದು ವರ್ಣನೆ ಅಲ್ಲಿ ಬರುತ್ತೆ. ಹೃಂಕಾರಾಸನ ಗರ್ಭಿತಾಂದಲಶಿಕಾಂ ಸೌಕ್ಲೀಂ ಕಲಾಂ ಬಿಭ್ರತಿ, ಅದು ಒಂದು ಸ್ತೋತ್ರ. ಹೀಗೆ ಒಂದೊಂದು ಸ್ತೋತ್ರವನ್ನ ಹೇಳ್ತಾ ಇದ್ದಾಗ ಆ ಒಂದು ಸ್ತೋತ್ರದಲ್ಲಿ ಆ ಜಗನ್ಮಾತೆಯ ಲೀಲೆಗಳು ಅಥವಾ ಆ ಜಗನ್ಮಾತೆಯ ಮಹಿಮೆನೋ ಪ್ರಭಾವನೋ ಇತ್ಯಾದಿ ಇತ್ಯಾದಿ ವರ್ಣಿಸ್ತಿರ್ತೀವಿ. ಹಾಗಾಗಿ ಇಂತಹ ಒಂದು ವಿಚಾರಗಳನ್ನ ರಾಗವಾಗಿ ಒಂದು ಮಧುರವಾಗಿ ಶ್ರದ್ಧೆಯಿಂದ ಹೇಳ್ತಕ್ಕಂಥದ್ದು ಸ್ತೋತ್ರ.
ಯಾವಾಗ ಈ ಒಂದು ಸ್ತೋತ್ರಗಳನ್ನ ತಾಯಿಯ ಮುಂದೆ ಹೇಳ್ತಾರೋ ಅಥವಾ ಮನಸ್ಸಿನಲ್ಲಿ ಹೇಳ್ಕೊಂಡು ಆನಂದ ಪಡ್ತಾರೋ, ದೇವಸ್ಥಾನನೇ ಬೇಕು ಅಂತಿಲ್ಲ, ಮನೆ ದೇವ್ರ ಮುಂದೆನೆ ಬೇಗ ಕೂತ್ಕೊಂಡ ಜಾಗದಲ್ಲಿ ಸಂತೋಷವಾಗಿ ಅವಳನ್ನ ಅನುಭವಿಸಿ ಆಹಾ ಆಹಾ ಅಂತ ಹೇಳಿ ಆನಂದಿಸ್ಕೊಂಡು ಅವಳನ್ನ ಹಾಡ್ತಾ ಇದ್ದಾಗ ಅವಳು ನಾವು ಎಲ್ಲಿದ್ರು ಅಲ್ಲೇ ಕಾಣಿಸ್ಕೊತಾಳೆ, ಅಲ್ಲೇ ಅವಳು ಆವಿರ್ಭವಿಸ್ತಾಳೆ, ಅಲ್ಲೇ ಅವಳು ನಮ್ಗೆ ಅನುಗ್ರಹಿಸ್ಬಿಡ್ತಾಳೆ. ಹಾಗಾಗಿ ಅಂತಹ ಸ್ತೋತ್ರವನ್ನ ಅವಳು ಕೇಳಿ ಸಂತೋಷ ಪಡ್ತಾಳಂತೆ. ಯಾಕೆ ಅಂತಂದ್ರೆ ಅವಳಿಗೆ ಏನನ್ಸುತ್ತೆ ತಾಯಿಗಿದ್ರೆ, ನನ್ನ ಬಗ್ಗೆ ಈ ಭಕ್ತನಿಗೆ ಜ್ಞಾನ ಅರಿವಿದೆ, ಇವನು ಇನ್ನು ಮುಂದಕ್ಕೆ ಹೋಗುವಂತ ಪ್ರಯತ್ನ ಮಾಡ್ತಾ ಇದ್ದಾನೆ ಅನ್ನೋ ಮಾತನ್ನ. ಹಾಗಾಗಿ ಒಳ್ಳೆಯ ಫಲಗಳನ್ನು ಅವಳು ಕೊಡ್ತಾಳಂತೆ. ಸ್ತೋತ್ರದ ಅರ್ಥ ತಿಳಿದು, ಬರೀ ಸ್ತೋತ್ರವನ್ನು ಹೇಳ್ಕೊಂಡೋದ್ರೂ ಫಲ ಸಿಗುತ್ತೆ, ಆದ್ರೆ ಸ್ತೋತ್ರದ ಅರ್ಥವನ್ನ ತಿಳಿದು, ಯಾವಾಗ ಆ ಸ್ತೋತ್ರದ ಅರ್ಥ ನಮಗೆ ತಿಳಿದು ಬಿಡುತ್ತೋ ಅವಾಗ ನಮಗೆ ಅತ್ಯಂತ ಹೆಚ್ಚು ಭಾವುಕರಾಗ್ಬಿಡ್ತೀವಿ. ಹೆಚ್ಚಾದ ಭಾವುಕರಾದಾಗ ಏನಾಗತ್ತೆ, ನಮಗೆ ಇನ್ನೂ ಹೆಚ್ಚಾದ ಭಕ್ತಿ, ಆ ಒಂದು ಆನಂದದ ಅನುಭವ. ಈ ಆನಂದದ ಅನುಭವ ಏನಾಗುತ್ತೆ, ನಾವು ಒಳಗಡೆ ಇರ್ತಕ್ಕಂಥ ಆ ಜಗನ್ಮಾತೆ ಹತ್ರ ಹೋಗೋದಕ್ಕೆ ಪ್ರಯತ್ನ ಆಗ್ಬಿಡುತ್ತೆ. ಅದೇ ಭಾವದಲ್ಲಿ ಒಳಗಡೆ ಇದ್ದಾಗ ನಾವು ಭಗವತಿಯನ್ನ ನೋಡ್ತಕ್ಕಂಥದ್ದು, ಆಗ ಹೆಚ್ಚಾದ ಫಲಗಳು ನಮಗೆ ದೊರಕತ್ತೆ ಅನ್ನೋ ಮಾತನ್ನ. ಹಾಗಾಗಿ ಸ್ತೋತ್ರನೇ ತಾಯಿ. ಇಲ್ಲಿ ವೈದಿಕವಾಗಿರ್ತಕ್ಕಂಥ ರೂಪ ಏನು ಅಂತಂದ್ರೆ, ಗಾನ ರೂಪ ಮಂತ್ರದ ಮೂಲಕ ಆ ಗುಣವಂತನಲ್ಲಿರ್ತಕ್ಕಂತಹ ಗುಣವನ್ನ ಎತ್ತಿ ಹೇಳ್ತಕ್ಕಂಥದ್ದು ಅಂತ ಹೇಳಿ ಈ ಒಂದು ವೈದಿಕ ಮಾರ್ಗದಲ್ಲಿ ಅವರು ಲಕ್ಷಣವನ್ನು ಹೇಳ್ತಾರಂತೆ. ಆಮೇಲೆ ಸ್ತೋತ್ರಕ್ಕೆ 6 ಲಕ್ಷಣಗಳಿರ್ಬೇಕಂತೆ. ಯಾವ್ಯಾವುದು 6 ಲಕ್ಷಣಗಳು ಅಂದ್ರೆ, ನಮಸ್ಕಾರ ತಥಾಶ್ಚೇಶ್ಚ ಸಿದ್ಧಾಂತೋಕ್ತಿ ಪರಾಕ್ರಮ ವಿಭೂತಿ ಪ್ರಾರ್ಥನಾ ಚೇತಿ ಷಡ್ವಿಧಂ ಸ್ತೋತ್ರ ಲಕ್ಷಣಂ ಅಂತಾರೆ. ಯಾವುದು ಆ 6 ಅಂತಂದ್ರೆ, ನಮಸ್ಕಾರ ರೂಪ, ಶ್ರೀಮಾತ್ರೇ ನಮಃ ಅಂತ ಹೇಳಿ ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಆಶೀರ್ವಾದ ರೂಪ, ನಾವು ಮಾಡಿರ್ತಕ್ಕಂಥ ಪೂಜೆಗೆ ಆ ಒಂದು ಮಾಡ್ತಕ್ಕಂಥದ್ದು, ನಾವು ಮಾಡಿದಾಗ ಪೂಜೆ ನಮಗೆ ಮಾಡಿದಾಗ ಆಶೀರ್ವಾದವನ್ನು ಪಡೀತಕ್ಕಂತಹ ರೂಪ. ಸಿದ್ಧಾಂತ, ಅದು ಶಾಸ್ತ್ರ ರೂಪವಾಗಿರ್ಬೇಕು, ಪರಾಕ್ರಮ ಸೂಚಕವಾಗಿರ್ಬೇಕು, ಆಮೇಲೆ ವಿಭೂತಿ ರೂಪವಾಗಿರ್ಬೇಕು, ಪ್ರಾರ್ಥನಾ ರೂಪವಾಗಿರ್ಬೇಕು. ಎಲ್ಲವೂ ಕೂಡ ಆ ಒಂದು 6 ವಿಧವಾಗಿರ್ತಕ್ಕಂತಹ ಲಕ್ಷಣಗಳು ಅಂತ ಹೇಳ್ತಾರೆ. ಮುಂದಿನ ನಾಮ ಸ್ತುತಿಮತಿ. ನೋಡಿ, ಯಾರನ್ನ ಕುರಿತು ಸ್ತೋತ್ರವ ಕರ್ಮ ರೂಪದಿಂದ ಮಾಡಲ್ಪಡ್ತಾಳೋ, ಅಂದ್ರೆ ಯಾರನ್ನ ಅಂದ್ರೆ ಲಲಿತಾ ತ್ರಿಪುರ ಸುಂದರಿ, ಆ ದೇವಿಯನ್ನ ಕರ್ಮ ರೂಪದಿಂದ ಸ್ತೋತ್ರವನ್ನ ಮಾಡಿದ್ದೇ ಆದ್ರೆ ಆ ದೇವಿ ಸ್ತುತಿಮತಿ. ಇನ್ನೊಂದು ಅರ್ಥ ಏನು ಅಂದ್ರೆ, ಸ್ತೋತ್ರ ಮಾಡ್ತಕ್ಕಂಥವನ ಮೇಲೆ ಪ್ರೀತಿಯುಳ್ಳ ತಾಯಿ. ಯಾರು ದೇವಿಯನ್ನ ಪ್ರೀತಿಯಿಂದ ಸ್ತೋತ್ರ ಮಾಡ್ತಾರೋ ಆ ಸ್ತೋತ್ರ ಮಾಡ್ತಕ್ಕಂತಹ ಭಕ್ತನ ಮೇಲೆ ಪ್ರೀತಿ ಇರ್ತಕ್ಕಂಥ ತಾಯಿ. ಹಾಗಾಗಿ ಅವಳು ಸ್ತುತಿಮತಿ. ಮುಂದಿನ ನಾಮ ಶ್ರುತಿ ಸಂಸ್ತುತ ವೈಭವ. ನೋಡಿ, ಶ್ರುತಿ ಸಂಸ್ತುತ ವೈಭವ, ಶ್ರುತಿಗಳೇ ಸ್ತುತಿಸಲ್ಪಟ್ಟಿರ್ತಕ್ಕಂತಹ ಆ ತಾಯಿ. ವೇದಗಳು ಆ ತಾಯಿಯನ್ನ, ಉಪನಿಷತ್ತುಗಳು ಆ ತಾಯಿಯನ್ನ ಸ್ತುತಿಸತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ತಾಯಿಯನ್ನು ಸ್ತುತಿಸೋದೇ ಅಲ್ಲ, ಈ ವೇದ ಸ್ತೋತ್ರಗಳು ಕೂಡ ಆ ತಾಯಿಯನ್ನ ಸ್ತುತಿಸುತ್ತೆ ಅನ್ನೋದಾದ್ರೆ, ಈ ಎಲ್ಲ ವೈಭವಗಳನ್ನ ಯಾವ ರೀತಿ ಸ್ತುತಿಸುತ್ತೆ ಅಂದ್ರೆ ಇಲ್ಲಿ ಹೇಳ್ತಾದ್ರೆ ಶ್ರುತಿ ಸಂಸ್ತುತ ವೈಭವ, ಶ್ರುತಿ ಸ್ತುತ ವೈಭವ ಅಲ್ಲ, ಶ್ರುತಿ ಸಂಸ್ತುತ ವೈಭವ. ಇಲ್ಲಿ ಅಂತಂದ್ರೆ ಸಂಪೂರ್ಣವಾಗಿ. ಹಾಗಾಗಿ ಯಾವುದೇ ನ್ಯೂನತೆ ಇಲ್ಲದೆ ವೇದೋಪನಿಷತ್ಗಳು, ಶ್ರುತಿಗಳು ಎಲ್ಲವೂ ಕೂಡ ಆ ದೇವಿಯನ್ನ ಸಂಪೂರ್ಣವಾಗಿ ಅದು ಸ್ತುತಿ ಮಾಡತ್ತೆ. ಹಾಗಾಗಿ ಅವಳು ಆ ಶ್ರುತಿ ಸಂಸ್ತುತ ವೈಭವ. ಮುಂದಿನ ನಾಮ ಮನಸ್ವಿನಿ. ಮನಸ್ಸು ಯಾವಾಗಲೂ ಚಂಚಲ ಆಗ್ತಿರ್ತಕ್ಕಂಥದ್ದು. ಆದ್ರೆ ಈ ತಾಯಿಗೆ ಮನಸ್ಸು, ನಮ್ಮ ಮನಸ್ಸು ಯಾರ್ದೋ ಕಂಟ್ರೋಲ್ ಇರುತ್ತೆ, ನಮ್ಮ ಕಂಟ್ರೋಲ್ ಇರುತ್ತೆ, ಅದು ಇದು ಅಂತಿರ್ತೀವಿ. ಆದ್ರೆ ಜಗನ್ಮಾತೆ ಸ್ವತಂತ್ರವಾಗಿರ್ತಕ್ಕಂಥ ಮನಸ್ಸನ್ನ ಹೊಂದಿರತಕ್ಕಂಥವಳು, ಉದಾರವಾಗಿರ್ತಕ್ಕಂಥ ಮನಸ್ಸನ್ನು ಹೊಂದಿರತಕ್ಕಂಥವಳು, ಉತ್ಕೃಷ್ಟ ಭಾವವನ್ನು ಹೊಂದಿರತಕ್ಕಂಥವಳು. ಆಮೇಲೆ ಈ ಪರಮೇಶ್ವರನ
ಮನಸ್ಸು ಯಾರು ಅಂದ್ರೆ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ. ಹಾಗಾಗಿ ಉದಾತ್ತವಾಗಿರ್ತಕ್ಕಂತಹ ಯಾವುದೇ ವಿಕಾರಗಳು ಇಲ್ಲದೆ ಇರತಕ್ಕಂತಹ ಪ್ರಶಸ್ತವಾಗಿರ್ತಕ್ಕಂತಹ ಮನಸ್ಸುಳ್ಳ ತಾಯಿ ಯಾರು ಅಂದ್ರೆ ಅವಳೇ ಮನಸ್ವಿನಿ. ಮುಂದಿನ ನಾಮ ಮಾನವತಿ. ನೋಡಿ, ಉದಾತ್ತವಾಗಿರ್ತಕ್ಕಂತಹ ಮನಸ್ಸಿರುವುದು ಅಂತ ಹೇಳಿದ್ವಿ. ಹಾಗೆ ಪರಮಾತ್ಮನ ಮನಸ್ಸೇ ಅಂದ್ರೆ ಆ ಜಗನ್ಮಾತೆ ಪರಮೇಶ್ವರನ ಪತ್ನಿ. ಹಾಗಾಗಿ ಇವರ ಮಧ್ಯದಲ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಇದ್ರ ಬಗ್ಗೆ ನಾವು ಮುಂದಿನ ಭಾಗದಲ್ಲಿ ಹೇಳೋಣ. ಎಲ್ರಿಗೂ ಕೂಡ ಆ ಜಗನ್ಮಾತೆ ಅನುಗ್ರಹದಿಂದ ಶುಭವಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾನು ಈ ಭಾಗವನ್ನು ಮುಗಿಸ್ತೇನೆ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.